ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕೇಸ್ ಬಂದು ತುಂಬ ಭಯಾನಕವಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಥಾನೆ ಡಿಸ್ಟಿಕ್, ಮಹಾರಾಷ್ಟ್ರ, ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್. ಬೆಳಗಿನ ಜಾವ 5:15 ಡಿಸೆಂಬರ್ 8ನೇ ತಾರೀಕು 2019. ಈ ರೈಲ್ವೆ ಸ್ಟೇಷನ್ ಅಂದ್ರೆ ಯೂಶುವಲ್ ಆಗಿ ತುಂಬಾ ಜನಸಂದಣಿ ಇರುವಂತಹ ಒಂದು ಜಾಗ. ಅಂಥದ್ದೇ ಒಂದು ಜಾಗ ಬಂದು ಈ ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್. ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಗಾಬರಿಯಿಂದ ರೆಡ್ ಕಲರ್ ಶರ್ಟ್ ಅಂಡ್ ಕಾಕಿ ಕಲರ್ ಪ್ಯಾಂಟ್ ಹಾಕೊಂಡು, ಎಗ್ಲ ಮೇಲೆ ಒಂದು ಟವಲ್ ಹಾಕೊಂಡು, ತುಂಬಾ ಹೆವಿ ಆಗಿರುವಂತ ಬ್ಯಾಗ್ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ಆಚೆ ಬರ್ತಾನೆ ಆಟೋಗೋಸ್ಕರ. ಆ ಆಲ್ರೆಡಿ ಆಟೋಗೋಸ್ಕರ ವಿಚಾರಿಸ್ತಿದ್ದಂತ ಈತನಿಗೆ ಅಲ್ಲಿ 3 ಜನ ಆಟೋದವರು ಪ್ಯಾಸೆಂಜರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಮೊದಲನೇ ಆಟೋದವನ ಹತ್ರ ಹೋಗ್ಬಿಟ್ಟು ಈ ಅನಾಮಿಕ ವ್ಯಕ್ತಿ ಬಂದು ಕೇಳ್ತಾನೆ, ಏನಪ್ಪ ಗೋವಾನಾಕ ಅನ್ನೋ ಏರಿಯಾಗ ಹೋಗ್ಬೇಕು, ನನ್ಗೆ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾರೆ. ಆತ ಬಂದು ಆಟೋ ಡ್ರೈವರು ಸರಿ ಸರ್ ಡ್ರಾಪ್ ಮಾಡ್ತೀನಿ ಹತ್ಕೊಳ್ಳಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಈತ ಇನ್ನೇನು ಆಟೋ ಒಳಗಡೆ ಕೂತ್ಕೋಬೇಕು, ತನ್ನ ಬ್ಯಾಗ್ನ ಹೆವಿ ಆಗಿರುವಂತ ಬ್ಯಾಗ್ನ ಇಟ್ಬಿಟ್ಟು ಆ ಆಟೋದವನು ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡ್ತಾನೆ. ಸರ್ ದಯವಿಟ್ಟು ಇಳ್ಕೊಂಡ್ಬಿಡಿ, ಯಾಕೋ ನಿಮ್ ಬ್ಯಾಗಿಂದ ತುಂಬಾ ಸ್ಟ್ರೇಂಜ್ ಸ್ಮೆಲ್ ಬರ್ತಿದೆ, ತುಂಬಾ ದುರ್ವಾಸನೆ ಬರ್ತಿದೆ ಡಿಫ್ರೆಂಟ್ ಆಗಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಇಳಿದ್ಬಿಡಿ ಅಂತ ಹೇಳ್ಬಿಟ್ಟು ಆ ಆಟೋ ವ್ಯಕ್ತಿ ಹೇಳ್ತಾನೆ. ಈತ ಕೂಡ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ನನ್ನ ಕರ್ಕೊಂಡು ಹೋಗೋ, ತುಂಬಾ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು. ಆತ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಈತ ಆಟೋ ಇಂದ ಇಳಿತಾನೆ. ಹಿಂದೆ ಇರುವಂತಹ ಇನ್ನೊಬ್ಬ ಆಟೋದವ್ರನ್ನ ಕೂಡ ವಿಚಾರಿಸ್ತಾನೆ. ಆತ ಕೂಡ ಇಲ್ಲಿ ನಡೆದಿದ್ದಂತಹ ಒಂದು ಸಿಚುವೇಶನ್ ನೋಡಿ, ಇಲ್ಲ ನಾನು ಕರ್ಕೊಂಡು ಹೋಗಕ್ ಆಗೋದಿಲ್ಲ ಸರ್, ನಿಮ್ ಬ್ಯಾಗ್ ಇಂದ ತುಂಬಾ ವಿಯರ್ಡ್ ಆಗಿ ಸ್ಮೆಲ್ ಬರ್ತಿದೆ. ಕೊನೆಗೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ಬ್ಯಾಗ್ ನ ಹೆವಿ ಇರುವಂತಹ ಬ್ಯಾಗ್ ನ ಒಂದು ಸೈಡ್ ಅಲ್ಲಿ ಇಟ್ಬಿಟ್ಟು ಇನ್ನೊಬ್ಬ ಆಟೋದವ್ರ ಹತ್ರ ವಿಚಾರಿಸೋದಕ್ಕೆ ಹೋಗ್ತಾನೆ. ವಿಚಾರಿಸಿ ಆತ ಏನ್ ಹೇಳ್ತಾನೆ, ಬರ್ತೀಯಪ್ಪ ಗೋವಾನಾಕ ಏರಿಯಾಗೆ ಅಂತ ಕೇಳಿದ ತಕ್ಷಣ, ಇಲ್ಲ ಸರ್ ನಾನು ಬೇರೆ ಯಾವುದೋ ಏರಿಯಾಗ ಹೋಗ್ತಿದ್ದೀನಿ, ಆಗೋದಿಲ್ಲ ಅಂತ ಹೇಳ್ತಾನೆ. ಈತ ಏನ್ ಮಾಡ್ತಾನೆ, ಆತನ ರಿಕ್ವೆಸ್ಟ್ ಮಾಡ್ತಾನೆ, ನಂಗೆ ಎಮರ್ಜೆನ್ಸಿ ಇದೆ, ನಾನು ದುಡ್ಡು ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ, ನನಗೆ ಡ್ರಾಪ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾನೆ. ಆತ ಕೂಡ ಈ ರೈಲ್ವೆ ಜಂಕ್ಷನ್, ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್ ಇಂದ ಇನ್ನೊಂದು ಗೋವಾನಾಕ ಅನ್ನೋ ಏರಿಯಾಗೆ 80 ರೂಪೀಸ್ ಅಷ್ಟೇ ಆಗುತ್ತೆ, ಈತ 180 ರೂಪೀಸ್ ಆಗುತ್ತೆ ಅಂತ ಕೇಳಿದ ತಕ್ಷಣ ಈತ ಕೂಡ ಒಂದು ಮಾತು ಆಡದೆ ಒಪ್ಕೋತಾನೆ. ಈತ ಇನ್ನೇನು ಆಟೋದಲ್ಲಿ ಕುತ್ಕೋಬೇಕು. ಆಲ್ರೆಡಿ ಈ ಇಬ್ರು ಏನ್ ಚೆಕ್ ಮಾಡಿದ್ರು ಆಟೋದವರು, ಅವ್ರು ಬಂದ್ಬಿಟ್ಟು ಬ್ಯಾಗಲ್ಲಿ ಏನಿದೆ ಇಮಿಡಿಯೇಟ್ ಆಗಿ ತೋರಿಸ್ಬೇಕು, ಆ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀರಾ ನಾವು ನಿಮ್ಮನ್ನ ಇಲ್ಲಿಂದ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆತನಿಗೆ ಎದುರಿಸ್ತಾರೆ. ಈತ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾಕೆ ತೋರಿಸ್ಬೇಕು, ಆ ಬ್ಯಾಗಲ್ಲಿ ಇನ್ನೇನಿರುತ್ತೆ, ನನ್ನ ಬಟ್ಟೆಗಳಿದೆ, ನನ್ನ ವಸ್ತುಗಳಿದೆ, ನಾನು ಯಾಕೆ ತೋರಿಸ್ಬೇಕು ಅಂತ ಜಗಳ ಮಾಡ್ತಾರೆ. ಈ ಆಟೋದವರು ಸುಮ್ಮನೆ ಇರೋದಿಲ್ಲ. ಇಲ್ಲ ನೀನು ಇವಾಗ ತೋರಿಸಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ತೆಗಿತಾರೆ. ಈ ರೀತಿ ಫೋನ್ ತೆಗ್ದಿದ ತಕ್ಷಣ ಆತ ಕೂಡ ಹೇಳ್ತಾನೆ, ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀರಾ, ಮಾಡಿ, ನನ್ನ ಫ್ರೆಂಡ್ ಕೂಡ ಇದೇ ಪೊಲೀಸ್ ಸ್ಟೇಷನ್ ಅಲ್ಲೇ ಇರೋದು, ನಾನು ಕಾಲ್ ಮಾಡ್ತೀನಿ ಅಂತ ಆತನಿಗೆ ಹೇಳ್ತಾರೆ. ಬಟ್ ಈ ಆಟೋ ಡ್ರೈವರ್ಸ್ ಏನಿರ್ತಾರೆ ಅವ್ರ ಮಾತನ್ನ ಕೇಳೋದಿಲ್ಲ, ಪೊಲೀಸ್ ಅವ್ರು ಕಾಲ್ ಮಾಡೇ ಬಿಡ್ತಾರೆ. ಕಾಲ್ ಮಾಡ್ತಿದ್ದಂಗೆನೆ ಈ ವ್ಯಕ್ತಿ ಏನಿರ್ತಾರೆ ತುಂಬಾ ಗಾಬರಿಯಿಂದ ಆ ವ್ಯಕ್ತಿ ಆ ಬ್ಯಾಗ್ನ ಅಲ್ಲೇ ಬಿಸಾಕ್ಬಿಟ್ಟು ರೈಲ್ವೆ ಸ್ಟೇಷನ್ ಕಡೆ ಒಳಗಡೆಗೆ ಪ್ಲಾಟ್ಫಾರ್ಮ್ ಕಡೆಗೆ ಓಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ. ಆಟೋದವ್ರು ಕೂಡ ಏನ್ ಮಾಡ್ತಾರೆ, ಆತನ ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ತುಂಬಾನೇ ಕ್ರೌಡೆಡ್ ಏರಿಯಾ ಆಗಿರೋದ್ರಿಂದ ಆತ ಹೇಗೋ ಎಸ್ಕೇಪ್ ಆಗ್ಬಿಡ್ತಾನೆ. ಕೊನೆಗೆ ಏನ್ ಮಾಡ್ತಾರೆ, ಆಲ್ರೆಡಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದ್ರಿಂದ ಪೊಲೀಸ್ ಅವರು ತನ್ನ ಟೀಮ್ ಜೊತೆಗೆ ಆ ಪ್ಲೇಸ್ಗೆ ಬರ್ತಾರೆ. ಬಂದ ತಕ್ಷಣ ಆ ಬ್ಯಾಗಲ್ಲಿ ಏನಿದೆ ಅಂತ ಅನುಮಾನಾಸ್ಪದವಾಗಿ ಆ ಬ್ಯಾಗ್ನ ನಿಧಾನವಾಗಿ ಓಪನ್ ಮಾಡ್ತಾರೆ. ಬ್ಯಾಗ್ ಓಪನ್ ಮಾಡಿದ ತಕ್ಷಣ ಹೇಗಿರತ್ತೆ ಅಂತ ಹೇಳಿದ್ರೆ ಅವ್ರ ರಿಯಾಕ್ಷನು, ಪೊಲೀಸ್ ಅವರು ಮತ್ತೆ ಆಟೋ ಡ್ರೈವರ್ಸು ಆ ಬ್ಯಾಗ್ ಓಪನ್ ಮಾಡಿದ ತಕ್ಷಣ ತುಂಬಾನೇ ಶಾಕ್ ಅಲ್ಲಿ ದಂಗಾಗಿ ಹಂಗೆ ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಬ್ಯಾಗ್ ಅಲ್ಲಿ ಇರುವಂತದ್ದು ಏನಂತಂದ್ರೆ ಒಂದು ಡೆಡ್ ಬಾಡಿ ಇರುತ್ತೆ. ಆ ಡೆಡ್ ಬಾಡಿ ಕೂಡ ನಾರ್ಮಲ್ ಆಗಿರೋದಿಲ್ಲ. ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈ ಸೊಂಟದಿಂದ ಪಾದದವರೆಗೂ ಅಂದ್ರೆ ದೇಹದ ಅರ್ಧ ಭಾಗ ಮಾತ್ರ, ಸೊಂಟದಿಂದ ಪಾದದವರೆಗೂ ಮಾತ್ರ ಆ ಡೆಡ್ ಬಾಡಿ ಆ ಬ್ಯಾಗಲ್ಲಿ ಇರುತ್ತೆ.
ಶಾಕ್ ಆಗಿ ನೋಡಿದಾಗ ಆ ಬಾಡಿ ಒಂದು ಹುಡುಗಿಯ ಬಾಡಿ ಅಂತ ಪೊಲೀಸ್ ಅವರು ಐಡೆಂಟಿಫೈ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಪೊಲೀಸ್ ಅವರು ತುಂಬಾ ಗಾಬರಿ ಆಗುತ್ತೆ. ಈ ವ್ಯಕ್ತಿ ಆದ್ರೂ ಯಾರು, ಎಲ್ಲಿಂದ ಬಂದ, ಈಕೆ ಯಾರು, ಯಾವುದೇ ಒಂದು ಕ್ಲೂನು ಇಲ್ಲ ಅಲ್ಲಿ. ಈ ಲೇಡಿ ಯಾರಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಆಕೆಯ ಒಂದು ತಲೆಯ ಭಾಗ ಆಗ್ಲಿ ಅಥವಾ ಫಿಂಗರ್ ಪ್ರಿಂಟ್ ಇಂದ ಕೂಡ ನಾವು ಯಾರು ಅಂತ ಕಂಡುಹಿಡಿಬಹುದು. ಬಟ್ ಆಕೆ ಫಿಂಗರ್ ಕೂಡ ಇಲ್ಲ, ಅಂದ್ರೆ ದೇಹದ ಮೇಲಿನ ಭಾಗ ಆ ಬ್ಯಾಗ್ ಅಲ್ಲಿ ಇರ್ಲಿಲ್ಲ. ಕೊನೆಗೆ ತಕ್ಷಣ ಪೊಲೀಸ್ ಅವರು ಆ ಬಾಡಿನ ಫಾರೆನ್ಸಿಕ್ ಕಳಿಸಿ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಸಲಿಗೆ ಆ ಬಾಡಿ ಯಾರ್ದು, ಆಕೆ ಯಾರು, ಇಷ್ಟೊಂದು ದಾರುಣವಾಗಿ ಆಕೆನ ಸಾಯಿಸ್ಬೇಕು ಅಂದ್ರೆ ಆಕೆ ಮಾಡಿದ ತಪ್ಪಾದ್ರೂ ಏನು, ಆ ಬ್ಯಾಗ್ ಅಲ್ಲಿ ಬಾಡಿ ಇಟ್ಕೊಂಡ್ ಬಂದಿದ್ದಂತಹ ವ್ಯಕ್ತಿ ಯಾರು, ಆಕೆಗೂ ಈತನಿಗೂ ಏನ್ ಸಂಬಂಧ. ಫೈನಲ್ ಆಗಿ ಯಾವುದೇ ತರಹದ ಕ್ಲೂ ಇಲ್ಲದೆ ಇರುವಂತಹ ಈ ಒಂದು ಕೇಸ್ನಲ್ಲಿ ಪೊಲೀಸ್ ಅವರು ಇದನ್ನ ಯಾವ ರೀತಿ ಸಾಲ್ವ್ ಮಾಡಿದ್ರು, ಹೇಗೆ ಕೊಲೆಗಾರನ ಪತ್ತೆ ಹಚ್ಚಿದ್ರು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇಲ್ಲಿ. ಅಂಡ್ ಇನ್ನೊಂದು ಗ್ರೇಟ್ ವಿಷಯ ಏನು ಅಂತ ಹೇಳಿದ್ರೆ, ಈ ಯಾವುದೇ ತರದ ಕ್ಲೂ ಇಲ್ಲದೆ ಇರುವಂತಹ ಈ ಒಂದು ಕೇಸನ್ನ ಜಸ್ಟ್ 33 hours ಅಲ್ಲಿ ಪೊಲೀಸ್ ಅವರು ಆ ಕೊಲೆಗಾರನ ಐಡೆಂಟಿಫೈ ಮಾಡ್ತಾರೆ. ಅಂಡ್ ಈ ಕೆಲಸ ಮಾಡಿದಕ್ಕೋಸ್ಕರ ಆ ಟೀಮ್ ಏನಿರುತ್ತೆ ಪೊಲೀಸ್ ಟೀಮಿಗೆ ಕಮಿಷನರ್ ಆಫೀಸ್ ಕಡೆಯಿಂದ ಅವರಿಗೊಂದು ರಿವಾರ್ಡ್ ಕೂಡ ಸಿಗುತ್ತೆ. ಅಸಲಿಗೆ ಇಲ್ಲಿ ಆ ಡೆಡ್ ಬಾಡಿ ಬಂದು ಒಂದು ಹುಡುಗಿದು ಅನ್ನೋದು ಬಿಟ್ರೆ ಬೇರೆ ಯಾವ ತರದ ಇನ್ಫಾರ್ಮೇಶನ್ ಕೂಡ ಪೊಲೀಸರಿಗೆ ಇಲ್ಲ. ತಲೆ ಭಾಗ ಇಲ್ಲ ಅಂಡ್ ಫಿಂಗರ್ ಇಲ್ಲ. ಸೊ ಈಗ ಅವ್ರೇನ್ ಮಾಡ್ತಾರೆ, ಆ ಬಾಡಿ ಯಾರ್ದು ಅಂತ, ಆ ಲೇಡಿ ಯಾರಿರ್ಬೋದು ಅಂತ ಕಂಡುಹಿಡಿಯೋದಕ್ಕೆ ಆಪ್ಷನ್ ಇಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಆ ಬ್ಯಾಗ್ ನ ತಗೊಂಡ್ಬಂದಿದ್ದಂತಹ ವ್ಯಕ್ತಿನ ಐಡೆಂಟಿಫೈ ಮಾಡ್ಬೇಕಾಗತ್ತೆ, ಎಲ್ಲಿದ್ದಾನೆ ಆತ, ಎಲ್ಲಿಂದ ಬಂದ ಅಂತ. ಸೊ ಆ ವ್ಯಕ್ತಿನ ಹಿಡ್ಕೊಂಡ್ ಬಂದ್ರೆ ನಮ್ಗೆ ಒಂದು ಆ ಹುಡುಗಿಗೆ ಏನಾಗಿರ್ಬೋದು, ಅದಕ್ಕೂ ಈತನಿಗೂ ಯಾವ ರೀತಿ ಸಂಬಂಧ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಮಗ್ ಸಿಗುತ್ತೆ ಅಂತ ಪೊಲೀಸ್ ಅವರು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈತನ ಕಂಡುಹಿಡಿಯುವಂತಹ ಒಂದು ಮಾರ್ಗ ತುಂಬಾ ಈಸಿಯಾಗಿ ಏನಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಈತ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಅಂಡ್ ಆ ಕ್ರೌಡೆಡ್ ಏರಿಯಾದಲ್ಲಿ ಈತ ಎಲ್ಲಿ ಹೋದ, ಯಾವ ಕಡೆಯಿಂದ ಬಂದ, ಈತ ಮೂಲತಃ ಎಲ್ಲಿ ಅವನು, ಏನು ಇನ್ಫಾರ್ಮೇಶನ್ ಇಲ್ಲ. ಕೊನೆಗೆ ಏನಾಯ್ತಂದ್ರೆ, ಈ ಆಲ್ರೆಡಿ ಫಾರೆನ್ಸಿಕ್ಗೆ ಏನು ಕಳ್ಸಿದ್ರು ಆ ಡೆಡ್ ಬಾಡಿನ, ಆ ಹುಡುಗಿ ಬಾಡಿನ, ಅಲ್ಲಿಂದ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈಕೆ ಬಂದು ಒಂದು 20 ಇಂದ 25 years ಆಗಿರುವಂತಹ ಒಂದು ಹುಡುಗಿ. ಅಂಡ್ ಈಕೆ ಸತ್ತು 2 days ಆಗಿದೆ ಆಲ್ರೆಡಿ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಈ ಸತ್ತಿರುವಂತಹ ಹುಡುಗಿನ ಆಲ್ರೆಡಿ ಯಾವಾಗ ಸತ್ತಿದ ನಂತರ ಆಕ್ಸಿಲರ್ ಬ್ಲೇಡ್ ಇಂದ ಈಕೆ ಬಾಡಿನ ಪೀಸ್ ಮಾಡಿ ತಗೊಂಡ್ ಬಂದಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ ಪೊಲೀಸ್ ಅವ್ರಿಗೆ. ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, 20 ಇಂದ 25 years ಅಲ್ಲಿರುವಂತಹ ಹುಡುಗಿಯ ಸುತ್ತಮುತ್ತ ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್ ಏನಿದೆ, ಸುತ್ತಮುತ್ತ ಪೊಲೀಸ್ ಸ್ಟೇಷನ್ಗೆ ಆಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರೂ ಲಾಡ್ಜ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಚೆಕ್ ಮಾಡ್ತಾರೆ. ಈ ರೀತಿ ಚೆಕ್ ಮಾಡಿದಾಗ ಪೊಲೀಸ್ ಅವ್ರಿಗೆ ಅಲ್ಲೂ ಕೂಡ ಯಾವ್ದು ಇನ್ಫಾರ್ಮೇಶನ್ ಸಿಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಆ ಏಜೆಂಟ್ ಗ್ರೂಪ್ ಅಲ್ಲಿ ಯಾವುದೇ ತರಹದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಬಂದೇ ಇರೋದಿಲ್ಲ. ಈ ಕಡೆ ಇನ್ನೊಂದು ಸೈಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಏನ್ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ, ಆ ವ್ಯಕ್ತಿ ಎಲ್ಲಿಂದ ಬಂದ, ಈ ಆಟೋದವರೆಲ್ಲ ಏನ್ ಕಾಲ್ ಮಾಡಿದ್ರು ಆ ರೈಲ್ವೆ ಸ್ಟೇಷನ್ ಜಂಕ್ಷನ್ಗೆ ಹೋಗ್ತಾರೆ, ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್ಗೆ ಹೋಗಿ ಅಲ್ಲಿ ಆತ ಹೇಗಿದ್ದ, ಯಾವ ಟೈಮಲ್ಲಿ ಬಂದಿದ್ದ, ಏನು ಯಾವ ರೀತಿ ಅಪಿಯರೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಆಟೋದವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಆಟೋದವ್ರು ಕೂಡ ಹೇಳ್ತಾರೆ ಆತ ರೆಡ್ ಶರ್ಟ್ ಹಾಕಿದ್ದ ಅಂಡ್ ಕಾಕಿ ಪ್ಯಾಂಟ್ ಹಾಕಿದ್ದ, ಆತನ ಕೈಯಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಅಂಡ್ ಇನ್ನೊಂದು ಬ್ಯಾಗ್ ಇತ್ತು, ಟವಲ್ ಕೂಡ ಇತ್ತು ಹೆಗಲ ಮೇಲೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಡ್ ಅವ್ರು ಇನ್ನೂ ಒಂದು ಇನ್ಫಾರ್ಮೇಶನ್ ಏನ್ ಕೊಡ್ತಾರೆ ಅಂದ್ರೆ, ಎಕ್ಸಾಕ್ಟ್ ಟೈಮಿಂಗ್ ಹೇಳ್ತಾರೆ. ಆತ ಎಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದು ಆಟೋನ ವಿಚಾರಿಸಿದಂತಹ ಎಕ್ಸಾಕ್ಟ್ ಟೈಮಿಂಗ್ ಹೇಳ್ತಾರೆ. ಈ ಎಕ್ಸಾಕ್ಟ್ ಟೈಮಿಂಗ್ ಪ್ರಕಾರ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, 5:15 ಬೆಳಗಿನ ಜಾವ ಏನಿರುತ್ತೆ ಆ ಟೈಮಿಂಗ್ಸ್ ನಲ್ಲಿ, ಅಂದ್ರೆ 4:30 5 o'clock ಇಂದ ಆಲ್ಮೋಸ್ಟ್ ಆ ಟೈಮಿಂಗ್ಸ್ ಅಲ್ಲಿ ಏನಿರುತ್ತೆ CCTV ಫುಟೇಜ್ ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಡೀಪ್ ಆಗಿ ಅಬ್ಸರ್ವ್ ಮಾಡಕ್ ಶುರು ಮಾಡ್ತಾರೆ. ಈ ರೀತಿ ಚೆಕ್ ಮಾಡ್ತಿರೋವಾಗ 5:15 ಆಗಿದ್ದೊಂದು 10 ನಿಮಿಷ ಅಂದ್ರೆ 5:25 ಈ ಒಂದು ಟೈಮಿಂಗ್ ಅಲ್ಲಿ ಒಬ್ಬ ಇವ್ರು ಆಟೋದವ್ರು ಹೇಳಿದಂತಹ ಅಪಿಯರೆನ್ಸ್ ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಿರ್ತಾನೆ, ಗಾಬರಿಯಿಂದ ರೈಲ್ವೆ ಸ್ಟೇಷನ್ ಒಳಗಡೆ ಓಡ್ ಹೋಗ್ತಿರೋ ಅಂತ ಒಂದು ಫುಟೇಜ್ ಪೊಲೀಸ್ ಅವ್ರಿಗೆ ಸಿಗುತ್ತೆ. ಸಿಕ್ಕಿದ ನಂತರ ಆ ವ್ಯಕ್ತಿ ಏನ್ ಮಾಡ್ತಾರೆ,
ಆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಒಂದು ವಾಶ್ರೂಮ್ ಒಳಗಡೆ ಹೋಗ್ತಾನೆ. ಹೋಗಿ ಅಲ್ಲಿ ಅವನ ರೆಡ್ ಶರ್ಟ್ ಏನಿತ್ತೋ ಅದನ್ನ ಶರ್ಟ್ ನ ರಿಮೂವ್ ಮಾಡಿ ಬೇರೆ ಕಲರ್ ಶರ್ಟ್ ಹಾಕೊಂಡು ಅಲ್ಲಿಂದ ಆಚೆ ಬರ್ತಾನೆ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಆತನ ಪ್ಯಾಂಟು ಮತ್ತೆ ಆ ಹೆಗಲ್ ಮೇಲೆ ಟವಲ್ ಏನಿತ್ತು ಆ ಟವೆಲ್ ಅಂಡ್ ಚಪ್ಪಲು ಅದನ್ನ ಯಾವುದು ಚೇಂಜ್ ಮಾಡಿರೋದಿಲ್ಲ, ಜಸ್ಟ್ ಒಂದು ಶರ್ಟ್ ಮಾತ್ರ ಚೇಂಜ್ ಮಾಡ್ಕೊಂಡು ಆರಾಮಾಗಿ ನಾರ್ಮಲ್ ಆಗಿ ಇದೇನು ನಡೆದೇ ಇಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಆ ವ್ಯಕ್ತಿ ಇನ್ನೊಂದು ಪ್ಲಾಟ್ಫಾರ್ಮ್ 2 ಹೋಗಿ ಅಲ್ಲಿಂದ ಆ ವ್ಯಕ್ತಿ ಇನ್ನೊಂದು ಟ್ರೈನ್ ಹತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ. ಪೊಲೀಸ್ ಅವರು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಅಂದ್ರೆ ಆ 5 ಗಂಟೆ 15 ನಿಮಿಷ ಏನಿದೆ ಅದಕ್ಕೆ ಮುಂಚೆ 1 hour ಮುಂಚೆ ಈ ವ್ಯಕ್ತಿ ಬೇರೆ ಎಲ್ಲಾದ್ರೂ ಕಾಣಿಸ್ಕೊಂಡಿರ್ಬೋದಾ ಅಂತ ಇನ್ನೊಂದು ಫುಟೇಜ್ ಚೆಕ್ ಮಾಡ್ತಿರೋವಾಗ ಟಿಟ್ವಾಲಾ ರೈಲ್ವೆ ಜಂಕ್ಷನ್ ಅನ್ನೋ ಇನ್ನೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಈತನ ಅಪಿಯರೆನ್ಸ್ ಇರುವಂತಹ ಸೇಮ್ ವ್ಯಕ್ತಿ ಕಾಣಿಸ್ಕೋತಾನೆ. ಇವರು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡಿದಾಗ ಈ ವ್ಯಕ್ತಿ ಅಂಡ್ ಆ ವ್ಯಕ್ತಿ ಇಬ್ರು ಒಂದೇ ಆಗಿರ್ತಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ ಆತ ಟ್ರೈನ್ ಇಳಿದು ಆತ ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡು ಬರ್ತಿರೋ ಅಂತ ಟೈಮಲ್ಲಿ ಆತನ ಜೊತೆಗೆ ಇನ್ನೊಬ್ಬ ಸಹ ಬ್ಯಾಗ್ ನ ಇನ್ನೊಂದ್ ಸೈಡ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಈತ ಅಂಡ್ ಇನ್ನೊಂದ್ ಸೈಡ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬ್ಯಾಗ್ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ಬರ್ತಿರೋ ಅಂತಹ ಒಂದು ಫುಟೇಜ್ ಕೂಡ ಪೊಲೀಸ್ ಅವ್ರಿಗೆ ಸಿಗುತ್ತೆ. ಕೊನೆಗೆ ಪೊಲೀಸ್ ಅವರು ಇನ್ನೊಬ್ಬ ವ್ಯಕ್ತಿ ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಆ ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್ ನಿಯರ್ ಬೈ ಆ ಸುತ್ತಮುತ್ತನೇ ಈ ವ್ಯಕ್ತಿ ಇರ್ತಾನೆ, ಆತನ ಟ್ರೇಸ್ ಮಾಡಿ ಕರ್ಕೊಂಡ್ ಬರ್ತಾರೆ. ಆತನ ಕೇಳಿದಾಗ ಇನ್ಫಾರ್ಮೇಶನ್ ಕೇಳ್ತಾರೆ, ಈ ವ್ಯಕ್ತಿ ಯಾರು, ಈ ಟೈಮಲ್ಲಿ ನೀನ್ ಅಲ್ಲಿಂದ ಬ್ಯಾಗ್ ಇಟ್ಕೊಂಡು ಬರ್ತಿದ್ಯಾ, ಆ ವ್ಯಕ್ತಿಗೂ ನಿನ್ಗೂ ಏನ್ ಸಂಬಂಧ ಅಂತ ಕೇಳಿದ ತಕ್ಷಣ ಆ ವ್ಯಕ್ತಿ ಹೇಳ್ತಾನೆ, ಸರ್ ನನಗೂ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ ಟ್ರೈನ್ ಇಳಿದ್ಬಿಟ್ಟು ಆ ವ್ಯಕ್ತಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಆ ಬ್ಯಾಗ್ನ ಒಂದ್ ಸೈಡ್ ಹಿಡ್ಕೊಂಡೆ, ಹೆಲ್ಪ್ ಮಾಡ್ಲಿಕ್ಕೋಸ್ಕರ ನಾನು ಆ ಬ್ಯಾಗ್ ಹಿಡ್ಕೊಂಡಿದ್ದೆ ಅಷ್ಟೇ, ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಇನ್ಫಾರ್ಮೇಶನ್ ಕೊಡ್ತಾರೆ. ಆದ್ರೂ ಸಹ ಪೊಲೀಸ್ ಅವ್ರಿಗೆ ಒಂದು ಅನುಮಾನ, ಈತ ಕೂಡ ಇನ್ವಾಲ್ವ್ ಆಗಿರ್ಬೋದಾ ಇಲ್ವಾ ಅಂತ. ಸೊ ಅವರು ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಊರ್ ಬಿಟ್ಟು ಬೇರೆ ಎಲ್ಲೂ ಹೋಗೋ ಆಗಿಲ್ಲ, ನಾವು ಕರೆದಾಗ ನೀವು ಬರ್ಬೇಕು ಅಂತ ಹೇಳ್ಬಿಟ್ಟು ಆತನ ಕಳಿಸ್ಬಿಡ್ತಾರೆ. ಕಳಿಸಿದ ನಂತರ ಟಿಟ್ವಾಲಾ ರೈಲ್ವೆ ಜಂಕ್ಷನ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವರು ಇನ್ನೂ ಸ್ವಲ್ಪ ಇತ್ತಿನ ವಿಡಿಯೋಗಳನ್ನ ಚೆಕ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಈ ವ್ಯಕ್ತಿ ಎಲ್ಲಿಂದ ಬಂದ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಚೆಕ್ ಮಾಡೋವಾಗ ಆ ವ್ಯಕ್ತಿ ಬಂದ್ಬಿಟ್ಟು ಒಂದು ಆಟೋನಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತಿರುವಂತಹ ಇನ್ನೊಂದು ಫುಟೇಜ್ ಸಹ ಪೊಲೀಸರಿಗೆ ಸಿಗುತ್ತೆ. ಕೊನೆಗೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಆ ಆಟೋ ನಂಬರ್ ಏನಿದೆ ಅದನ್ನ ಟ್ರೇಸ್ ಮಾಡಿ ಆ ಡ್ರೈವರ್ ನಂಬರ್ನ ಕಲೆಕ್ಟ್ ಮಾಡಿ ಆ ಡ್ರೈವರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಮ್ಮನ್ನ ಈ ಒಂದು ಜಾಗ ಹೇಳ್ತಾರೆ, ನನ್ನ ಅಲ್ಲಿ ಬಂದು ಮೀಟ್ ಮಾಡು, ನನ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಆ ವ್ಯಕ್ತಿ ಆಟೋ ಡ್ರೈವರ್ ಕೂಡ ಬರ್ತಾರೆ. ಬಂದು ಈ ಪೊಲೀಸ್ ಅವ್ರು ಕೇಳ್ತಾರೆ, ಈ ವ್ಯಕ್ತಿ ಯಾರು, ಅಪಿಯರೆನ್ಸ್ ಹೇಳ್ಬಿಟ್ಟು ಈ ವ್ಯಕ್ತಿ ಯಾರು, ಆತನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು, ನೋಡೋದಕ್ಕೆ ಈ ರೀತಿ ಇದ್ದ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ. ಆಟೋ ಡ್ರೈವರ್ ಕೂಡ ಏನ್ ಮಾಡ್ತಾನೆ, ತುಂಬಾ ಯೋಚನೆ ಮಾಡಿ ಕೊನೆಗೆ ಹೇಳ್ತಾನೆ, ಹೌದು ಸರ್, ಈತನ ನಾನೇ ಡ್ರಾಪ್ ಮಾಡಿದ್ದು, ಈತನ ಕೈಯಲ್ಲಿ ಒಂದು ಹೆವಿ ಆಗಿರುವಂತ ಒಂದು ಬ್ಯಾಗ್ ಕೂಡ ಇತ್ತು, ಅವರು ಬ್ಯಾಗ್ನ ಆಟೋದಲ್ಲಿ ಇಡೋದಕ್ಕೆ ತುಂಬಾ ಕಷ್ಟಪಡ್ತಿದ್ರು, ಸೊ ನಾನೇ ಅವ್ರಿಗೆ ಹೆಲ್ಪ್ ಮಾಡಿ ಆ ಬ್ಯಾಗ್ನ ಒಳಗಡೆ ಇಟ್ಟೆ, ಇಂದಿರಾನಗರ್ ಅನ್ನೋ ಏರಿಯಾದಿಂದ ಟಿಟ್ವಾಲಾ ರೈಲ್ವೆ ಜಂಕ್ಷನ್ಗೆ ನಾನೇ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೋದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ ಈ ಇಂದಿರಾನಗರ್ಗೆ ಹೋಗಿ ಪೊಲೀಸ್ ಅವರು ಎನ್ಕ್ವೈರಿನ ಶುರು ಮಾಡ್ತಾರೆ. ಅಲ್ಲಿ ಚೆಕ್ ಮಾಡ್ತಿರೋವಾಗ ಒಂದು ಮಗು ಆಚೆ ಆಟ ಆಡ್ತಿರುತ್ತೆ. ಆ ಮಗುನ ಹೋಗಿ ಪೊಲೀಸ್ ಅವ್ರು ಕೇಳ್ತಾರೆ, ಪುಟ ನಿನ್ ಈ ಫೋಟೋದಲ್ಲಿ ಇರೋರ್ನ ಎಲ್ಲಾದ್ರೂ ನೋಡಿದ್ಯಾ ಅಂತ ಕೇಳಿದ ತಕ್ಷಣ ಆ ಮಗು ಹೇಳುತ್ತೆ, ಓ ಇವರು ಅರವಿಂದ್ ಅಂಕಲ್ ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಕಡೆ ಬೆರಳು ಮಾಡಿ ತೋರಿಸುತ್ತೆ. ಇದಾದ್ಮೇಲೆ ಪೊಲೀಸ್ ಅವರು ದೊಡ್ಡವ್ರ ಹತ್ರ, ಅಂದ್ರೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ದೊಡ್ಡವ್ರ ಹತ್ರ ಹೋಗಿ ವಿಚಾರಿಸ್ತಾರೆ, ಈತ ಯಾರು, ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು. ನೈಬರ್ಸ್ ಏನ್ ಹೇಳ್ತಾರೆ, ಹೌದು ಈತನ ಹೆಸರು ಅರವಿಂದ್ ತಿವಾರಿ ಅಂತ, ಈತ ಒಂದು 45-50 ಇಯರ್ಸ್ ಇರುವಂತಹ ಏಜ್ ಅಂತವ್ರು, ಇಲ್ಲೇ ಇರೋದು, ಇವ್ರು ಒಬ್ರೇ ಇಲ್ಲ, ಈತನ ಜೊತೆಗೆ ಆತನ ಮಗಳು ಕೂಡ ಇದ್ದಾಳೆ, ಯಾಕೋ ಒಂದು 3-4 ಡೇಸ್ ಇಂದ ಆಕೆ ಕಾಣಿಸ್ತಿಲ್ಲ, ಈತ ಬಂದು ಪವನ್ ಹ್ಯಾಂಡ್ಸ್ ಅನ್ನೋ ಒಂದು ಲಾಜಿಸ್ಟಿಕ್ಸ್ ಕಂಪನಿನಲ್ಲಿ
ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ ಅಂತ ನೈಬರ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ. ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಲಾಜಿಸ್ಟಿಕ್ಸ್ ಹೋಗ್ತಾರೆ. ರಿಸೆಪ್ಷನಿಸ್ಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅರವಿಂದ್ ತಿವಾರಿ ಹತ್ರ ಮಾತಾಡ್ಬೇಕು, ಇದ್ರೆ ಹೊರಗಡೆ ಕರೀರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದ ತಕ್ಷಣ ರಿಸೆಪ್ಷನಿಸ್ಟ್ ಹೋಗಿ ಆ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರುವಂತಹ ಆ ವ್ಯಕ್ತಿನ ಕರೀತಾರೆ. ಆತನ ಹೆಸರು ಅರವಿಂದ್ ತಿವಾರಿ. ಪೊಲೀಸ್ ಅವ್ರಿಗೆ ಆತ ನಡ್ಕೊಂಡ್ ಬರ್ತಿರೋದ್ ನೋಡ್ತಾರೆ. ನಿಧಾನವಾಗಿ ಅದನ್ನ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ನಾವ್ ಹುಡುಕ್ತಿದ್ದಂತಹ ವ್ಯಕ್ತಿ ಇವನೇನಾ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಕನ್ಫರ್ಮ್ ಆಗುತ್ತೆ ಈತನೇ ಅಂತ ಹೇಳ್ಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ, ಆ ಪೊಲೀಸ್ ಅವರು ಅಲ್ಲಿಂದ ಆತನ ಕಸ್ಟಡಿಗೆ ತಗೋತಾರೆ. ಇಂಟ್ರಾಗೇಷನ್ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗಿ ಅದನ್ನ ಆ ಪೊಲೀಸ್ ಸ್ಟೈಲ್ ಅಲ್ಲಿ ಇಂಟ್ರಾಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈತ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಪೊಲೀಸ್ ಅವ್ರು ಕೇಳ್ತಾರೆ, ಎಲ್ಲಿ ನಿನ್ ಮಗಳು ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾಳೆ, ಏನ್ ವಿಷಯ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಈತ ಕೂಡ ತುಂಬಾ ಆಸ್ಕರ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನೋ ಸರ್ ನನಗೆ ಗೊತ್ತಿಲ್ಲ, ಎಲ್ಲಿ ಹೋದ್ಲೋ ಏನೋ, ನನ್ನ ಮಗಳು ನನ್ಗೆ ಏನು ಹೇಳ್ಬಿಟ್ಟು ಹೋಗಿಲ್ಲ, ಎಲ್ಲಿ ಹೋದ್ಲೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಈತ ಎಲ್ಲಿ ಆ ಬ್ಯಾಗ್ ನ ಹಿಡ್ಕೊಂಡು ಓಡಾಡಿದ ಡೆಡ್ ಬಾಡಿನ ಆ ಫುಟೇಜಸ್, ಪ್ರತಿಯೊಂದು ಫುಟೇಜಸ್ ನ ಏನ್ ಕಲೆಕ್ಟ್ ಮಾಡಿದ್ರು ಅದನ್ನ ಅವ್ನಿಗೆ ತೋರ್ಸೋದಕ್ಕೆ ಶುರು ಮಾಡ್ತಾರೆ. ತೋರ್ಸಿದ ತಕ್ಷಣ ಆತನಿಗೆ ಬೇರೆ ಯಾವುದೇ ಆಪ್ಷನ್ನೇ ಇಲ್ಲದೆ ಆತ ಒಪ್ಕೋತಾನೆ. ಹೌದು ಸರ್, ನನ್ನ ಮಗಳೇ ಇದು, ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಸಲಿ ವಿಷಯ ಆಚೆ ಬರುತ್ತೆ. ಈತ ಬೇಸಿಕಲಿ ಈತನ ನೇಟಿವ್ ಬಂದು ಉತ್ತರ ಪ್ರದೇಶನಲ್ಲಿರುವಂತಹ ಒಂದು ಚಿಕ್ಕ ಹಳ್ಳಿನಲ್ಲಿರ್ತಾನೆ. ಈತನ್ಗೆ ಮದ್ವೆ ಆಗಿರುತ್ತೆ, 4 ಜನ ಮಕ್ಕಳು ಕೂಡ ಇರ್ತಾರೆ. ಈತ ಏನ್ ಮಾಡ್ತಾನೆ, ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಪ್ರತಿಷ್ಠಿತವಾಗಿರುವಂತಹ ಒಂದು ಫೇಮಸ್ ಆಗಿರುವಂತಹ ಲಾಜಿಸ್ಟಿಕ್ಸ್ ನಲ್ಲಿ ಈತನ್ಗೆ ಮ್ಯಾನೇಜರ್ ಆಗಿ ಕೆಲಸ ಸಿಗುತ್ತೆ. ಈತ ಆ ಫ್ಯಾಮಿಲಿನ ಕರ್ಕೊಂಡ್ಬಂದು ಮಹಾರಾಷ್ಟ್ರದಲ್ಲಿ ಇಟ್ಕೊಂಡು ನೋಡ್ಕೋತಾ ಇರ್ತಾನೆ. ಬಟ್ 4 ಜನನ ಇಟ್ಕೊಂಡು ಒಬ್ಬರ ಸ್ಯಾಲರಿಯಲ್ಲಿ ಮೇಂಟೈನ್ ಮಾಡೋದಕ್ಕಾಗದೆ ಕಷ್ಟ ಪಡ್ತಿರೋಂತಹ ಒಂದು ಸಂದರ್ಭ ಬರುತ್ತೆ. ಸೊ ಈತ ಏನ್ ಮಾಡ್ತಾನೆ, ತಾನ್ ಮಾತ್ರ ಆ ಮಹಾರಾಷ್ಟ್ರದಲ್ಲಿ ಇಟ್ಕೊಂಡು ಆ ಫುಲ್ ಫ್ಯಾಮಿಲಿನ ಉತ್ತರ ಪ್ರದೇಶನಲ್ಲಿರುವಂತಹ ಒಂದು ಚಿಕ್ಕ ಹಳ್ಳಿನಲ್ಲಿ ಇಟ್ಟಿರ್ತಾನೆ. ಅಂಡ್ ಯಾವಾಗ ಹಾಲಿಡೇಸ್ ಬರುತ್ತೋ ಅಂತ ಟೈಮಲ್ಲಿ ಹೋಗೋದು ಬರೋದು ಈ ರೀತಿ ನಡೀತಾನೆ ಇರುತ್ತೆ. 2019ರಲ್ಲಿ ಆತನ ದೊಡ್ಡ ಮಗಳು, ಆಕೆ ಹೆಸರು ಬಂದು ಪ್ರಿನ್ಸ್ ತಿವಾರಿ ಅಂತ. ಆಕೆ ಬಂದು 2019ರಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡ್ತಾಳೆ. ಕಂಪ್ಲೀಟ್ ಆಗಿದ ತಕ್ಷಣ ಈಕೆ ಏನ್ ಮಾಡ್ತಾಳೆ, ನಾನು ಒಂದು ಜಾಬ್ ಮಾಡ್ಬೋದು, ಅಪ್ಪನ ಜೊತೆಗೆ ಮಹಾರಾಷ್ಟ್ರದಲ್ಲಿ ಹೋದ್ರೆ ನಾನು ಒಂದು ಜಾಬ್ನ ಸಂಪಾದನೆ ಮಾಡಿ ನಾನು ಕೂಡ ಅಪ್ಪನ್ಗೆ ಜೊತೆ ಆಗಿರ್ಬೋದು, ಅಪ್ಪನ್ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಉತ್ತರ ಪ್ರದೇಶದಿಂದ ಮಹಾರಾಷ್ಟ್ರಗೆ ಬರ್ತಾಳೆ. ಬಂದು ಒಂದು ಸ್ವಲ್ಪ ದಿವಸದಲ್ಲೇ ಆಕೆಗೆ ಒಂದು ಟೆಲಿಕಾಲಿಂಗ್, ಒಂದು MNC ಕಂಪನಿನಲ್ಲಿ ಟೆಲಿಕಾಲಿಂಗ್ ಜಾಬ್ ಸಿಗುತ್ತೆ. ಇದೆಲ್ಲ ಚೆನ್ನಾಗಿ ನಡೀತಿರುತ್ತೆ. 6 ತಿಂಗಳಾಗತ್ತೆ ಈಕೆ ಜಾಬ್ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಸೊ 6 ತಿಂಗಳು ಆಗಿದ ನಂತರ ಈಕೆ ಬಂದು ಒಂದು ದಿವಸ ಆಕೆ ಅರವಿಂದ್ ತಿವಾರಿ ಹತ್ರ, ಅಪ್ಪ ನಾನು ನನ್ನ ಆಫೀಸಿನಲ್ಲಿ ಇರುವಂತಹ ಒಬ್ಬ ಕಲೀಗ್ನ ಲವ್ ಮಾಡ್ತಿದ್ದೀನಿ, ಅವ್ರು ಕೂಡ ತುಂಬಾ ಒಳ್ಳೆಯವರು ಅಂಡ್ ಅವ್ರು ತುಂಬಾ ಸ್ಯಾಲರಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಈ ವಿಷಯನ ಬಂದು ಅಪ್ಪನ ಹತ್ರ ಶೇರ್ ಮಾಡ್ಕೋತಾಳೆ. ಶೇರ್ ಮಾಡ್ಕೊಂಡಿದ ನಂತರ ಈತ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಪ್ಕೋತಾನೆ, ತುಂಬಾ ಖುಷಿಯಾಗೇ ಇರ್ತಾನೆ. ಒಂದು ದಿವಸ ಯಾವಾಗ ಆತನ ಕ್ಯಾಸ್ಟ್ ಗೊತ್ತಾಗುತ್ತೋ ಇದ ಖಂಡಿತವಾಗಿ ಹೇಳ್ತಾನೆ, ಇದು ಬೇಡ, ನಮಿಗೂ ಇದಕ್ಕೂ ಆಗ್ ಬರಲ್ಲ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಎಲ್ಲ ನಮಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಾನೆ. ಬಟ್ ಆಕೆ ಕೂಡ ಕೇಳೋದಿಲ್ಲ. ಬಟ್ ಇದೇ ವಿಷಯಕ್ಕೋಸ್ಕರ ಎವ್ರಿ ಡೇ ಅಪ್ಪ ಮಗಳ ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ಒಂದು ದಿವಸ ತುಂಬಾ ಜೋರಾಗಿ ಇವರಿಬ್ರ ಮಧ್ಯೆ ಜಗಳ ನಡೆಯುತ್ತೆ. ಈಕೆ ಏನ್ ಮಾಡ್ತಾಳೆ, ಆತ ಹೇಳಿದ ವಿಷಯ ಏನಂತ ಹೇಳಿದ್ರೆ, ಈಕೆ ಪಾಯ್ಸನ್ ನ ತಗೊಂಡು ಆತನ ಎದುರಿಸೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆ ಪಾಯ್ಸನ್ ತಗೊಂಡಿದ್ರೆ ಆಕೆ ಅಲ್ಲೇ ಸತ್ತು ಹೋಗ್ತಾಳೆ ಅಂತ, ತೀರ್ಕೊಂಡ್ಲು ಅಂತ ಅರವಿಂದ್ ತಿವಾರಿ ಕೊಟ್ಟಂತ ಇನ್ಫಾರ್ಮೇಶನ್. ಪಾಯ್ಸನ್ ತಗೊಂಡು ತೀರ್ಕೊಂಡಿದ ನಂತರ ನನ್ಗೆ ಯಾಕೋ ತುಂಬಾ ಭಯ ಆಯ್ತು, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ನಾನು ಆಮೇಲೆ ಏನ್ ಮಾಡಿದೆ ಅಂದ್ರೆ, ಒಂದು ಆಕ್ಸುಲರ್ ಬ್ಲೇಡ್ ನ ತಗೊಂಡ್ಬಂದು ಆಕೆಯ ಬಾಡಿನ ಪೀಸ್ ಮಾಡಿ 2 ಬ್ಯಾಗ್ ನಲ್ಲಿ ಹಾಕ್ಬಿಟ್ಟು ಇಟ್ಟೆ. ಅದನ್ನ ತಗೊಂಡು ಹೋಗಿ ಒಂದು ಬ್ಯಾಗ್ ನ ತಗೊಂಡೋಗಿ ಈ ಟಿಟ್ವಾಲಾ ಜಂಕ್ಷನ್ ಅಲ್ಲಿ
ಒಂದು ಗಾರ್ಬೇಜ್ ಏನಿದೆ ನದಿ ಹತ್ರ ಅಲ್ಲಿ ಬಿಸಾಕ್ಬಿಟ್ಟು ಬಂದೆ. ಇನ್ನೊಂದು ಬ್ಯಾಗ್ನ ತಗೊಂಡು ಕಲ್ಯಾಣ್ ನಗರ್ ರೈಲ್ವೆ ಜಂಕ್ಷನ್ ಅಲ್ಲಿ ಬಿಸಾಕೋಣ ಅಂತ, ಗಾರ್ಬೇಜ್ ನಲ್ಲಿ ಬಿಸಾಡೋಣ ಅಂತ ತಗೊಂಡ್ ಬರೋಂತಹ ಟೈಮಲ್ಲಿ ಈ ರೀತಿ ಎಲ್ಲ ಆಗಿ ನಾನು ಸಿಕ್ಕಾಕೊಂಡೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಪೊಲೀಸ್ ಅವ್ರು ಕೂಡ ಕೇಳ್ತಾರೆ, ಒಂದ್ ವೇಳೆ ಈಕೆ ಸೂಸೈಡ್ ಮಾಡ್ಕೊಂಡು ಸತ್ತಿದ್ರೆ, ನೀನು ಈಕೆನ ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ನೀನ್ ಈಕೆನ ಕರ್ಕೊಂಡು ಹಾಸ್ಪಿಟಲ್ ಸೇರಿಸ್ಬೇಕಾಗಿತ್ತು, ನೀನ್ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳ್ತಾರೆ. ಬಟ್ ಆತ ಏನು ಮಾತಾಡೋದಿಲ್ಲ. ಕೊನೆಗೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಆ ಇನ್ನೊಂದು ಬ್ಯಾಗ್ ಏನಿದೆ, ಆ ಡೆಡ್ ಬಾಡಿ ಅಂದ್ರೆ ಈ ತಲೆಯ ಭಾಗ ಏನಿದೆ, ಆ ಬ್ಯಾಗ್ ಎಲ್ಲಿದೆ ಅಂತ ಹುಡ್ಕೋದಕ್ಕೋಸ್ಕರ ಟಿಟ್ವಾಲಾ ರೈಲ್ವೆ ಜಂಕ್ಷನ್ ಹೋಗ್ತಾರೆ. ಆ ಬಿಸಾಕಿದಂತಹ ಜಾಗನ ತೋರಿಸ್ತಾರೆ. ಬಟ್ ಅಲ್ಲಿ ಆ ಒಂದು ಡೆಡ್ ಬಾಡಿ ಸಿಗೋದಿಲ್ಲ ಪೊಲೀಸ್ ಅವರಿಗೆ. ಆ ಕೊನೆಗೆ ಏನ್ ಮಾಡ್ತಾರೆ ಪೊಲೀಸ್ ಅವರು, ಅಲ್ಲಿಂದ ಒಂದು 9 ಕಿಲೋಮೀಟರ್ಸ್ ಮುಂದೆ ಹೋಗಿ ಚೆಕ್ ಮಾಡ್ತಾರೆ, ಆ ನದಿ ಎಲ್ಲಿಗೆ ಹರ್ಕೊಂಡು ಹೋಗ್ತಿದೆ, ಗಾರ್ಬೇಜ್ ಎಲ್ಲಿವರೆಗೂ ಹೋಗ್ತಾ ಇದೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ರೀತಿ ಹೋಗೋವಾಗ ಅಲ್ಲಿ ಕೂಡ ಒಂದು ಬ್ಯಾಗ್ ಸಿಗುತ್ತೆ. ಬ್ಯಾಗ್ ಸಿಕ್ಕಿದ ತಕ್ಷಣ ಏನ್ ಮಾಡ್ತಾರೆ, ಓಪನ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಆ ಬ್ಯಾಗ್ ಅಲ್ಲಿ ಕೂಡ ಜಸ್ಟ್ ಭುಜದಿಂದ ಸೊಂಟದವರೆಗೂ ಮಾತ್ರ ಬಾಡಿ ಪಾರ್ಟ್ ಸಿಗುತ್ತೆ, ತಲೆಯ ಭಾಗ ಸಿಗೋದೇ ಇಲ್ಲ ಅವ್ರಿಗೆ. ಕೊನೆಗೆ ಏನ್ ಮಾಡ್ತಾರೆ, ಆ ಬಾಡಿ ಪಾರ್ಟ್ಸ್ ನ ಮತ್ತೆ ಫಾರೆನ್ಸಿಕ್ ಕಳಿಸ್ತಾರೆ. ಅಂಡ್ ಇದು ಮತ್ತೆ ಆ ಬಾಡಿ ಸಿಕ್ಕಿರುವಂತದ್ದು ಏನಿದೆ ಅದು ಪ್ರಿನ್ಸ್ ತಿವಾರಿದೇನಾ ಅಂತ DNA ಟೆಸ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಕನ್ಫರ್ಮ್ ಆಗುತ್ತೆ, ಹೌದು ಈ ಬಾಡಿ ಮತ್ತೆ ಆ ಬಾಡಿ ಎರಡು ಒಂದೇನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಏನು ಅಂತ ಹೇಳಿದ್ರೆ, ಕೊನೆಗೂ ಆ ತಲೆ ಭಾಗ ಎಲ್ಲೋಯ್ತು ಏನಾಯ್ತು ಅಂತ ಸಿಗೋದೇ ಇಲ್ಲ. ಕೊನೆಗೆ ಈ ಅರವಿಂದ್ ತಿವಾರಿ ಹೇಳ್ದಂತಹ ವಿಷಯ ಏನಿದೆ, ಈಕೆ ಸೂಸೈಡೇ ಮಾಡ್ಕೊಂಡಿದ್ದಾಳ ಅಥವಾ ಬೇರೆ ಏನಾದ್ರೂ ಆಗಿರ್ಬೋದಾ ಅಂತ ಚೆಕ್ ಮಾಡ್ಲಿಕ್ಕೆ ತಲೆ ಭಾಗ ಅವ್ರಿಗೆ ಸಿಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ರಿಯಲ್ ಇನ್ಸಿಡೆಂಟ್ ಸ್ಟೋರಿ. ಇದೇ ತರದ ಸ್ಟೋರಿ ನಿಮ್ಗೆ, ಇದೇ ತರದ ಕೇಸ್ಗಳನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.